ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೇಖಿ ಹೀಲರ್ ಚಾನಲ್. ಸೊ ಇವತ್ತಿನ ಟ್ಯಾರೋ ರೀಡಿಂಗ್ ಬಂದು ಡಿಸೆಂಬರ್ ಮಂತ್ಗೋಸ್ಕರ ಆಗಿರುತ್ತೆ, 2025. ಸೊ 2025 ಡಿಸೆಂಬರ್ ಯಾವ ಮಂತಲ್ಲಿ ನೀವು ಈ ಒಂದು ವಿಡಿಯೋನ ನೋಡಿದರೂ ಸಹ ನಿಮಗೆ ಇದು ರೆಸೊನೇಟ್ ಆಗುತ್ತೆ. ಆ್ಯಂಡ್ ಇಲ್ಲಿ ನೀವು ನಿಮ್ಮ ಡೇಟ್ ಆಫ್ ಬರ್ತ್ ಏನಿದೆ ಅದನ್ನು ನೀವು ಇಲ್ಲಿ ಚೂಸ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಹಾಗೂ ನಿಮ್ಮ ಪಾರ್ಟ್ನರ್ ಡೇಟ್ ಆಫ್ ಬರ್ತ್ ಒಂದೇ ಫೈಲ್ನಲ್ಲಿ ಇದ್ದರೂ ಸಹ ನೋ ಪ್ರಾಬ್ಲಮ್. ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅಂತ ಅಂದರೆ ಯಾವುದು ನಿಮಗೆ ಅಟ್ರ್ಯಾಕ್ಟ್ ಆಗ್ತಾಯಿದೆ, ಯಾವ ಫೈಲ್ ಅಟ್ರ್ಯಾಕ್ಟ್ ಆಗುತ್ತೆ ಅದನ್ನು ನೀವು ನೋಡಬಹುದು. ಓಕೆನಾ? ಅದಕ್ಕೂ ಮುಂಚೆ ಒಂದು ಇನ್ಫಾರ್ಮೇಷನ್ ಏನು ಅಂತಂದರೆ, ನಿಮಗೆ ಇಂಟ್ರೆಸ್ಟ್ ಇದೆಯಾ ಪರ್ಸ್ನಲ್ ಕನ್ಸಲ್ಟೇಷನ್ ಅಥವಾ ಯಾವುದೇ ಕೋರ್ಸ್ನ ಕಲಿಯೋದಕ್ಕೆ? ಹಾಗೆ ಇವಾಗ ಹೊಸದಾಗಿ ಬ್ರೇಸ್ಲೆಟ್ಸ್ ಸಹ ಅವೈಲಬಲ್ ಇದೆ ಫಾರ್ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ ಆಗಿರ್ಬೋದು, ಅಥವಾ ಲವ್ವಲ್ಲಿ ಆಗಿರ್ಬೋದು, ಆ್ಯಂಡ್ ಕರಿಯರ್ ಹಾಗೆ ಜಾಬ್. ಸೊ ಇದಕ್ಕೆಲ್ಲವೂ ಸಹ ಬ್ರೇಸ್ಲೆಟ್ಸ್ ಅವೈಲಬಲ್ ಇದೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ನಿಮ್ಮ ಸಿಚುವೇಶನ್ ತಕ್ಕ ಹಾಗೆ ಇಲ್ಲಿ ಬ್ರೇಸ್ಲೆಟ್ಸ್ನ ಕಸ್ಟಮೈಸ್ ಸಹ ಮಾಡ್ಕೊಳ್ಬಹುದು. ಇಂಟ್ರೆಸ್ಟ್ ಇರೋರು ಮೆಸೇಜ್ ಮಾಡಬಹುದು. ಆ್ಯಂಡ್ ಈ ಒಂದು ಬ್ರೇಸ್ಲೆಟ್ಸ್ ಎನರ್ಜೈಸ್ಡ್ ಆಗಿರುತ್ತೆ, ರೇಖಿ ಹೀಲಿಂಗಿಂದ ಎನರ್ಜೈಸ್ಡ್ ಆಗಿರುತ್ತೆ. ಸೊ ಇಂಟ್ರೆಸ್ಟ್ ಇರೋರು ಮೆಸೇಜ್ ಮಾಡ್ಬೋದು. ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸೊ ಸಿಂಪ್ಲಿ ಅನ್ನೆಸೆಸರಿ ಮೆಸೇಜ್ನ ಮಾಡಬೇಡಿ. ನಿಮಗೆ ನಿಜವಾಗ್ಲೂ ಇಂಟ್ರೆಸ್ಟ್ ಇದೆ ಅಂದರೆ ಮಾತ್ರನೇ ತೊಗೊಳ್ಳಿ. ಸೊ ಪ್ರೈಸಸ್ ಎಲ್ಲ ಜಾಸ್ತಿನೇ ಇರುತ್ತೆ. ಸೊ 100 ರುಪೀಸ್ ಅಥವಾ 50 ರುಪೀಸ್ ಈ ರೀತಿ ಎಲ್ಲ ಕೇಳ್ತೀರ. ಸೊ ಅದನ್ನೆಲ್ಲ ಮಾಡಬೇಡಿ. ಸೊ ನೀವು ಯಾರೇ ಹತ್ರ ಹೋದ್ರೂ ಟ್ಯಾರೋ ರೀಡಿಂಗ್ಸ್ಗೆ ಇದೇ ಥರ ಇರುತ್ತೆ. ಸೊ ನನಗೆ ಅಂತೆಲ್ಲ ಯಾರಿಗೂ ಸಹ ಈ ಥರ ಮೆಸೇಜ್ ಮಾಡಬೇಡಿ. ಸೊ ಇಲ್ಲಿ ಪೈಲ್ 1 ಅವರಿಗೆ ನೋಡೋಣ. ಹಾಗೆ ಕೋರ್ಸಸ್ ಕಲಿಬೇಕು ಅಂದ್ಕೊಳ್ತಾ ಇರೋರು ಟ್ಯಾರೋ, ಮನಿ ರೇಖಿ, ಕ್ಯಾಂಡಲ್ ವ್ಯಾಕ್ಸ್, ಹಾಗೆ ಪೆಂಡುಲಮ್ ಮುಖಾಂತರನೂ ಸಹ ಈಗ ನೀವು ಆನ್ಸರ್ಸ್ನ ಪಡ್ಕೊಳ್ಬೋದು. ಪೆಂಡುಲಮ್ ಮುಖಾಂತರ ನಿಮಗೆ ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕು ಅಂದರೂ ಸಹ ನೀವು ಮೆಸೇಜನ್ನು ಮಾಡಬಹುದು. ನೋಡೋಣ ಪೈಲ್ 1 ಅವರಿಗೆ ಡಿಸೆಂಬರ್ ಮಂತಲ್ಲಿ ಲವ್ ಲೈಫಲ್ಲಿ ಏನೆಲ್ಲ ಚೇಂಜಸ್ ಅಥವಾ ಏನು ಮಾಡಬೇಕು, ನಿಮಗೆ ಯಾವ ಗೈಡೆನ್ಸ್ ಟ್ಯಾರೋ ಮುಖಾಂತರ ಬರ್ತಾ ಇದೆ ಅಂತ ನೋಡೋಣ. ಓಕೆ, ಓಕೆ. ಸೊ ಬಾಟಮ್ ಆಫ್ ದ ಡೆಕ್ 7 ಆಫ್ ಕಪ್ಸ್. ಸೊ ಇಷ್ಟು ಕಾರ್ಡ್ಸ್ ಇಲ್ಲಿ ಸಿಕ್ಕಿರೋವಂಥದ್ದು. ಫಸ್ಟ್ ಕಾರ್ಡೇ ನನಗೆ ಇಲ್ಲಿ 3 ಆಫ್ ವ್ಯಾಂಡ್ಸ್ ಬಂದಿದೆ. ದ ಟವರ್ ಕಾರ್ಡ್, 9 ಆಫ್ ಕಪ್ಸ್, 7 ಆಫ್ ಕಪ್ಸ್, 3 ಆಫ್ ಪೆಂಟಿಕಲ್ಸ್, ದ ಸ್ಟ್ರೆಂತ್ ಕಾರ್ಡ್, ಕಿಂಗ್ ಆಫ್ ವ್ಯಾಂಡ್ಸ್. ಓಕೆ, ಸೊ ಫಸ್ಟ್ ಇಲ್ಲಿ ನಾನು ಹೇಳಿಬಿಡ್ತೀನಿ, ಡಿಸೆಂಬರ್ ಮಂತಲ್ಲಿ ತುಂಬ ಕಾನ್ಫ್ಲಿಕ್ಟ್ಸ್ ಆಗುವಂಥ ಚಾನ್ಸಸ್ ಇದೆ. ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನಿಮ್ಮ ಇಬ್ಬರ ಮಧ್ಯೆ ಬರುವಂಥ ಚಾನ್ಸಸ್ ಇದೆ. ದಿ ಸ್ಟ್ರೆಂತ್ ಕಾರ್ಡ್ ಇರೋದ್ರಿಂದ ನೀವು ಅನ್ಕೋತಾ ಇರ್ಬೋದು, ನನ್ನ ಪಾರ್ಟ್ನರ್ ಜೊತೆ ಏನೇ ಜಗಳ ಮಾಡಿದ್ರು ಈ ರಿಲೇಷನ್ಶಿಪ್ ಕಂಟಿನ್ಯೂ ಆಗುತ್ತೆ. ಸೊ ಈ ರೀತಿ ಎಲ್ಲ ಓವರ್ ಕಾನ್ಫಿಡೆನ್ಸ್ ಇಟ್ಕೊಳ್ಳೋಕೆ ಹೋಗಬೇಡಿ ಈ ವ್ಯಕ್ತಿ ಮೇಲೆ. ಬಿಕಾಸ್ ಒಬ್ಬರ ಫೀಲಿಂಗ್ಸ್ ತುಂಬ ಹರ್ಟ್ ಆದಾಗಲೂ ಸಹ ಕೆಲವೊಂದು ಬದಲಾಗುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ನಿಮಗೂ ಸಹ ತುಂಬ ನೋವಾಗ್ಬೋದು ಡಿಸೆಂಬರ್ ಮಂತಲ್ಲಿ. ಆ್ಯಂಡ್ ಆಲ್ಸೋ ಕೆಲವರು ಹ್ಯಾಪಿಯಾಗೂ ಇರ್ತೀರ. ಯಾರೆಲ್ಲ ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದೀರಾ, ಯಾವುದೇ ಬ್ರೇಕಪ್ ಇಲ್ಲ, ಬಟ್ ಕೆಲವೊಂದು ವಿಚಾರಗಳಿಗೆ ದೂರ ಇದ್ದೀವಿ ಅನ್ನೋರಿಗೆ ಅವರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಬಟ್ ಮ್ಯಾರೇಜ್ ಆಗಿರೋರು ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಮ್ಯಾರೇಜ್ ಲೈಫಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಇರ್ಬೋದು. ಆ ಥರ್ಡ್ ಪಾರ್ಟಿಯಿಂದ ನಿಮಗೆ ತುಂಬ ನೋವು ಆಗ್ತಾ ಇರ್ಬೋದು. ಕರೆಂಟ್ಲಿ ಇವಾಗಲೂ ಸಹ ಅವ್ರ ಕಡೆಯಿಂದ ತುಂಬ ನೋವು ಅನುಭವಿಸ್ತಾ ಇರ್ಬೋದು. ಆ್ಯಂಡ್ ದ ಟವರ್ ಕಾರ್ಡ್ ಇರೋದ್ರಿಂದ ಡೆಫಿನೆಟ್ಲಿ ಇಲ್ಲಿ ಅಫ್ಕೋರ್ಸ್ ಇರೋದನ್ನೇ ಹೇಳಬೇಕಾಗುತ್ತೆ. ದ ಟವರ್ ಕಾರ್ಡ್ ಇರೋದ್ರಿಂದ ಇನ್ನೂ ಸಹ ಅತಿರೇಕಕ್ಕೆ ಇಲ್ಲಿ ಜಗಳಗಳಾಗ್ಬೋದು. ಡಿಸೆಂಬರ್ ಮಂತಲ್ಲಿ ಇನ್ನೂ ಸಹ ನೀವು ಕಿತ್ತಾಡ್ಕೋಬೋದು. ಆ್ಯಂಡ್ ಇಬ್ಬರೂ ಒಂದು ಡೌನ್ಫಾಲ್ ಅನ್ನೋದನ್ನ ನೋಡ್ತೀರಾ.
ಆ್ಯಂಡ್ ಆಲ್ಸೋ ಫೈನಾನ್ಷಿಯಲಿನೂ ಸಹ ನೀವು ತುಂಬ ಸ್ಟ್ರಗಲ್ ಮಾಡ್ತೀರ. ಡಿಸೆಂಬರ್ ಮಂತಲ್ಲಿ ಫೈನಾನ್ಷಿಯಲಿನೂ ನಿಮಗೆ ಅಷ್ಟೊಂದು ಸ್ಟೆಬಿಲಿಟಿ ಅನ್ನೋದು ಸಿಗೋದಿಲ್ಲ. ತುಂಬ 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 ಜಗಳ ಆಗುತ್ತೆ. ಬಿಟ್ವೀನ್ ಫ್ಯಾಮಿಲೀಸ್ ಸಹ ಇಲ್ಲಿ ಇರ್ಬೋದು. 3 ಆಫ್ ವ್ಯಾಂಡ್ಸ್ ಇರೋದ್ರಿಂದ ಡೆಫಿನೆಟ್ಲಿ ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಇದೆ. ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಹಾಗೆ ಲಾಂಗ್ ಡಿಸ್ಟೆನ್ಸ್ನಲ್ಲಿದ್ದೀರಾ, ಪ್ರೀತಿ ಅನ್ನೋದು ಏನಾಗ್ತಾ ಇದೆ ಅಂತಂದರೆ ಅವ್ರಿಗೆ ಯಾವುದೂ ಸಹ ಆಕ್ಸೆಪ್ಟ್ ಮಾಡೋದಕ್ಕಾಗ್ತಾಯಿಲ್ಲ. ಬಿಕಾಸ್ ನೀವಾಗಿರಲಿ, ನಿಮ್ಮ ಪಾರ್ಟ್ನರ್ ಆಗಿರಲಿ, ಒಂದು ಸಿಚುವೇಶನ್ ತಕ್ಕ ಹಾಗೆ ಇರ್ತಾ ಇಲ್ಲ. ಒಂದು ಟೈಮ್ ಅವರು ಚೆನ್ನಾಗಿದ್ದಾಗ ನೀವು ಅಲ್ಲಿ ಜಗಳ ಮಾಡ್ಬೋದು, ಅಥವಾ ನೀವು ಚೆನ್ನಾಗಿದ್ದಾಗ ನಿಮ್ಮ ಪಾರ್ಟ್ನರ್ ಯಾವುದೋ ಒಂದು ಟಾಪಿಕ್ ತೊಗೊಂಡು ಜಗಳ ಮಾಡ್ಬೋದು. ಬಟ್ ಡಿಸೆಂಬರ್ ಮಂತಲ್ಲಿ ನಿಮ್ಮ ರಿಲೇಷನ್ಶಿಪ್ ಸ್ವಲ್ಪ ಒಂದು ಒಂದು ಪೀಸ್ ಅನ್ನೋದನ್ನ ಕಂಡ್ಕೊಳ್ಬೇಕು ಅಂತ ಅಂದರೆ ಅಫ್ಕೋರ್ಸ್ ನೀವು ಸುಮ್ಮನೆ ಇರಬೇಕಾಗತ್ತೆ. ನೀವು ಏನೆಲ್ಲ ಮಾತಾಡ್ತೀರ ಅದೆಲ್ಲವೂ ಸಹ ಇಲ್ಲಿ ಅಫೆಕ್ಟ್ ಆಗುತ್ತೆ. ಆ್ಯಂಡ್ ನೀವು ಯಾವುದೇ ಆಪ್ಷನ್ಸ್ ಇದೆ ನನಗೆ ಈ ರೀತಿ ನಿಮ್ಮ ಪಾರ್ಟ್ನರ್ಗೆ ಹೇಳಕ್ಕೆ ಹೋಗಬೇಡಿ. ಬಿಕಾಸ್ ಅದು ಇನ್ನೂ ಒಂದು ಏನು ಹೇಳ್ತೀವಿ, ರೀಸನ್ ಸಿಗ್ಬೋದು ಅವರಿಗೆ ಬ್ರೇಕಪ್ ಮಾಡ್ಕೊಳ್ಳೋದಕ್ಕೆ. ಸೊ ಯಾವುದೇ ಓವರ್ ಕಾನ್ಫಿಡೆನ್ಸ್ ನಿಮಗೂ ಬೇಡ, ಆ್ಯಂಡ್ ಅವ್ರ ಮುಂದೆ ನೀವು ತೋರಿಸೋದು ಬೇಡ. ಸೊ ಬಿ ರಿಯಲ್ ಅಂತ ಹೇಳ್ತೀನಿ. ನಿಮ್ಮ ಫೀಲಿಂಗ್ಸ್ ಅವ್ರ ಕಡೆಗೆ ಏನಿದೆ ಅದನ್ನು ಮಾತ್ರನೇ ತೋರಿಸಿ. ಬಿಕಾಸ್ ಆಫ್ ಈಗೋ ಮುಖಾಂತರ ನೀವು ಯಾವುದನ್ನೇ ಇಲ್ಲಿ ನಾನು ಗೆಲ್ತೀನಿ ಅಂತ ಹೋದರೆ ಡೆಫಿನೆಟ್ಲಿ ಅಲ್ಲಿ ನಿಮಗೆ ಡೌನ್ಫಾಲ್ ಅನ್ನೋದೇ ನೋಡ್ತೀರಾ. ಸೊ ಯಾವುದೇ ಸುಳ್ಳಾಗಲಿ, ನನಗೆ ಈ ರೀತಿ ಇದೆ ಲೈಫು ಅಂತ ಯಾವುದನ್ನು ಅಲ್ಲಿ ಬೇರೆ ಥರ ಹೇಳಕ್ಕೆ ಹೋಗಬೇಡಿ. ಬಿ ರಿಯಲ್. ಅವ್ರ ಮೇಲೆ ನಿಮ್ಗೆ ಯಾವ ಫೀಲಿಂಗ್ಸ್ ಇದೆ, ನಿಮಗೆ ಅವ್ರ ಕಂಡ್ರೆ ಎಷ್ಟು ಇಷ್ಟ, ಅವ್ರ ಮೇಲೆ ನಿಮಗೆ ಒಂದು ಮ್ಯಾರೇಜ್ ಆಗಬೇಕು ಆ್ಯಂಡ್ ಲೈಫ್ನ ಲೀಡ್ ಮಾಡಬೇಕು ಅನ್ನೋ ಒಂದು ಫೀಲಿಂಗ್ಸ್ ಇದೆ. ಸೊ ಅದನ್ನು ಡೈರೆಕ್ಟಾಗಿ ಹೇಳಿ. ಆ್ಯಂಡ್ ಕಮ್ಯುನಿಕೇಷನ್ ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳ್ತೀನಿ. ಈ ಒಂದು ಡಿಸೆಂಬರ್ ಮಂತಲ್ಲಿ ಕಮ್ಯುನಿಕೇಷನ್ ಕಡಿಮೆ ಆದಷ್ಟು ನಿಮಗೆ ಬೆಟರಾಗಿ ನೀವು ಹ್ಯಾಪಿಯಾಗಿರ್ತೀರ, ಅವರು ಸಹ ಹ್ಯಾಪಿಯಾಗಿರ್ತಾರೆ. ಬಿಕಾಸ್ ಕರೆಂಟ್ಲಿ ಅವ್ರಿಗೆ ಬೇರೆ ಒಂದು ಸಿಚುವೇಶನ್ಸ್ ಅಥವಾ ಬೇರೆ ಒಂದು ಟೆನ್ಷನ್ಸಿಂದ ಅವ್ರ ಲೈಫ್ನ ಅವರು ಲೀಡ್ ಮಾಡ್ತಾ ಇದ್ದಾರೆ. ಸೊ ಈ ಮಧ್ಯದಲ್ಲಿ ನೀವು ಸಹ ಅವ್ರಿಗೆ ಯಾವುದೇ ಪ್ರೆಷರನ್ನು ಹಾಕಬೇಡಿ. ಸೊ ಅವ್ರು ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾ ಇಲ್ವಾ, ಅಥವಾ ರಿಲೇಷನ್ಶಿಪ್ಪಲ್ಲಿ ಮಾತಾಡಿಸ್ತಾ ಇಲ್ವಾ, ಜಸ್ಟ್ ಅವ್ರ ಸ್ಪೇಸ್ನ ಅವ್ರಿಗೆ ಕೊಟ್ಬಿಡಿ. ಅವ್ರ ಪಾಡಿಗೆ ಅವರಿರಲಿ. ಸೊ ಜಾಸ್ತಿ ನೀವು ಏನಾದರೂ ಹೇಳಕ್ಕೆ ಹೋದಷ್ಟು ಇಲ್ಲಿ ಡೆಫಿನೆಟ್ಲಿ ಇಲ್ಲಿ ಬ್ರೇಕಪ್ ಆಗುವಂಥ ಚಾನ್ಸಸ್ ಇದೆ. ಸೊ ನೋ ಕಾಂಟ್ಯಾಕ್ಟಲ್ಲಿ ಇರೋರ್ಗೂ ಇದು ಒಂದು ಕಾಷನ್ ಆಗಿರ್ಬೋದು. ಸೊ ಅವ್ರಿಗೆ ಯಾವುದೇ ಮಾತುಗಳು ಹರ್ಟ್ ಆಗೋ ರೀತಿ ಆಗಲಿ, ಅಥವಾ ಅವ್ರು ನಿಮಗೆ ಮಾತಾಡಿಸ್ತಾ ಇಲ್ಲ ಅಂತಾಗಲಿ ಸದ್ಯಕ್ಕೆ ಯಾವುದೇ ವಿಷಯಗಳನ್ನು ಅವ್ರ ಹತ್ರ ಮಾತಾಡೋಕ್ಕೆ ಹೋಗಬೇಡಿ. ಅವರು ಹೇಗಿದ್ದಾರೆ ಹಾಗೆ ಅವ್ರನ್ನ ಬಿಟ್ಬಿಡಿ. ಸೊ ಒಂದು ಅವರು ಟೈಮ್ ಏನೋ ಅವ್ರಿಗೆ ಬೇಕಾಗಿದೆ ಅದನ್ನು ಅವ್ರಿಗೆ ಕೊಡಿ. ಆ್ಯಂಡ್ ಸ್ವಲ್ಪ ಬೋಲ್ಡಾಗಿ ಇರಬೇಕಾಗತ್ತೆ ನೀವು. ಕೆಲವರು ಡಿಪ್ರೆಷನ್ಗೆ ಹೋಗೋದು ಈ ರೀತಿ ಎಲ್ಲ ಮಾಡ್ಕೊಳ್ತಾ ಇದ್ದೀರಾ. ಸೊ ಈ ಥರ ಮಾಡಿದಷ್ಟು ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಆಗ್ಬೋದು. ನಿಮಗೆ ಏನೇ ಆದರೂ ಅವರು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಇಲ್ಲಿ ಬರ್ತಾ ಇದೆ. ಸೊ ಆ ರೀತಿ ಎಲ್ಲ ನಿಮಗೆ ನೆಕ್ಸ್ಟ್ ಫ್ಯೂಚರಲ್ಲಿ ಅದೊಂದು ಎಫೆಕ್ಟ್ ಆಗ್ಬೋದು. ಸೊ ಅದಕ್ಕೋಸ್ಕರ ಯಾವುದೇ ಅವರಿಗೆ ಏನೇ ಇಟ್ಕೊಂಡು ಹೆದರಿಸೋದಾಗಲಿ, ಅಥವಾ ಯಾವುದೇ ಒಂದು ಸಿಚುವೇಶನ್ನ ಅವ್ರಿಗೆ ಪದೇ ಪದೇ ಹೇಳೋದಾಗಲಿ, ಇದನ್ನೆಲ್ಲ ನೀವು ಸಹ ಮಾಡಬೇಡಿ. ಅವ್ರ ಕಡೆಯಿಂದ ಬರ್ತಾಯಿದ್ರು ಸಹ ನೀವು ಅದನ್ನು ಜಾಸ್ತಿ ತಲೆಗೆ ಹಾಕ್ಕೊಳ್ಳೋದು ಬೇಡ. ದ 10th ಕಾರ್ಡ್ ಇಲ್ಲಿ ಬಂದಿರೋದ್ರಿಂದ ಡೆಫಿನೆಟ್ಲಿ ಈ ಒಂದು ಮಂತಲ್ಲಿ ನೀವೆಷ್ಟು ಮಾತಾಡ್ದಲೇ ಇರ್ತೀರಾ, ಎಷ್ಟು ದೂರ ಇರ್ತೀರಾ ಕಮ್ಯುನಿಕೇಷನಿಂದ, ಅಷ್ಟು ನಿಮಗೆ ಬೆಟರಾಗಿ ನೆಕ್ಸ್ಟ್ ಜಾನಲ್ಲಿ ನಿಮಗೆ ಒಂದು ಗುಡ್ ನ್ಯೂಸ್ ಸಿಗ್ಬೋದು. ಹಾಗೆ ನಿಮ್ಮ ಪಾರ್ಟ್ನರ್ ಸಹ ಇಲ್ಲಿ ಒಂದು ಸಲ ಇದ್ದ ಹಾಗೆ ಇನ್ನೊಂದು ಸಲ ಇರ್ತಾ ಇಲ್ಲ. ಅದು ಸಹ ಕೆಲವರಿಗೆ ತುಂಬ ಹರ್ಟ್ ಆಗ್ತಾ ಇದೆ. ಬಟ್ ಡಿಸೆಂಬರ್ ಮಂತಲ್ಲಿ ನೀವು ಯಾವುದೇ ಡಿಸಿಷನ್ನ ತೊಗೊಳ್ದೇ ಇರೋದೇ ನಿಮಗೆ ಬೆಟರ್ ಅಂತ ಹೇಳ್ಬೋದು. ನಿಮ್ಮ ಕರಿಯರ್ ಏನಿದೆ ಅದ್ರ ಕಡೆ ನೀವು ಫೋಕಸ್ ಮಾಡಬೇಕಾಗುತ್ತೆ. ಅದರ್ವೈಸ್ ಅದರಲ್ಲೂ ನಿಮಗೆ ತುಂಬ ತುಂಬ ಬೇರೆಯವ್ರ ಕಡೆಯಿಂದ ಅಥವಾ ನಿಮ್ಮ ಕೊಲೀಗ್ಸ್ ಕಡೆಯಿಂದ ನೀವೆಲ್ಲಿ ವರ್ಕ್ ಮಾಡ್ತಾಯಿದ್ದೀರಾ ಅಲ್ಲಿ ತುಂಬ ನೋವು ಉಂಟಾಗುವಂಥ ಚಾನ್ಸಸ್ ಇದೆ. ಸೊ ಡೆಫಿನೆಟ್ಲಿ ಡಿಸೆಂಬರ್ ಮಂತಲ್ಲಿ ಯಾವುದೇ ಮಾತುಕತೆ ಹೆಚ್ಚಾಗಿ ಬೇಡ. ಸೊ ಒಂದು ಲಿಮಿಟಲ್ಲಿ ಇರಲಿ. ಯಾವುದೇ ಆಗಲಿ, ಪ್ರೀತಿ ಆಗಲಿ, ಸಿಟ್ಟಾಗಲಿ ಯಾವುದೂ ಹೆಚ್ಚಿಗೆ ಬೇಡ. ಓಕೆನಾ? ಸೊ ಇದಾಗಿತ್ತು ಪೈಲ್ 1 ಅವರಿಗೆ ಈ ಒಂದು ರೀಡಿಂಗ್ ರೆಸೊನೇಟ್ ಆಗಿದೆ ಅಂದ್ಕೊಳ್ತೀನಿ. ಸೊ ಬ್ರೇಸ್ಲೆಟ್ಸ್ ನೋಡ್ಬೋದು ನೀವು. ರೋಸ್ ಕ್ವಾರ್ಟ್ಸ್ ಸಹ ಅವೈಲಬಲ್ ಇದೆ, ಸಿಟ್ರಿನ್ ಸಹ ಅವೈಲಬಲ್ ಇದೆ, ಹಾಗೆ ಅಮೆಥಿಸ್ಟ್ ಸಹ ಅವೈಲಬಲ್ ಇದೆ. ಆ್ಯಂಡ್ ಆಲ್ಸೋ ಅಮೆಥಿಸ್ಟ್ ಹಾಗೆ ರೋಸ್ ಕ್ವಾರ್ಟ್ಸ್ ಪೇರಿಂಗಲ್ಲಿ ಇರೋದನ್ನು ಸಹ ನೀವು ತೊಗೊಳ್ಬೋದು. ಬಿಕಾಸ್ ಅದು ತುಂಬ ಬೆನಿಫಿಟ್ಸ್ ಆಗುತ್ತೆ ಪೇರಿಂಗ್ ಇರುವಂಥದ್ದು. ಸೊ ಸಿಂಗಲ್ ಹಾಕೊಳ್ಳೋದಕ್ಕಿಂತ ಪೇರಿಂಗಲ್ಲಿ ಇರೋದನ್ನ ಸಹ ನೀವು ವೇರ್ ಮಾಡ್ಬೋದು. ಯಾರೆಲ್ಲ ತುಂಬ ಕಾನ್ಫ್ಲಿಕ್ಟ್ಸ್ ನೋಡ್ತಾ ಇದ್ದೀರಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ.
ಸೊ ಇಂಟ್ರೆಸ್ಟ್ ಇರೋರು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ, ಅದಕ್ಕೆ ನೀವು ಮೆಸೇಜನ್ನು ಮಾಡ್ಬೋದು. ಥ್ಯಾಂಕ್ ಯು ಪೈಲ್ 1, ಥ್ಯಾಂಕ್ ಯು ಸೋ ಮಚ್. ಓಕೆ, ಪೈಲ್ 2ಗೆ ನೋಡೋಣ. ಸೊ ಪೈಲ್ 2 ಅವರು ಇಲ್ಲಿಂದ ನೀವು ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಬ್ರೇಸ್ಲೆಟ್ಸ್ ಬಗ್ಗೆ ನಾನು ಈಗ ಒಂದು 1 ಮಿನಿಟ್ ಬ್ಯಾಕ್ ಪೈಲ್ 1 ಎಂಡಿಂಗಲ್ಲಿ ಹೇಳಿದ್ದೀನಿ ಬ್ರೇಸ್ಲೆಟ್ಸ್ ಬಗ್ಗೆ. ಅಲ್ಲಿ ನೀವು ಹೋಗಿ ನೋಡ್ಬೋದು ಯಾವ್ಯಾವ ಬ್ರೇಸ್ಲೆಟ್ಸ್ ಅವೈಲಬಲ್ ಇದೆ ಅಂತ. ಆ್ಯಂಡ್ ಆಲ್ಸೋ ಕಸ್ಟಮೈಸ್ ಸಹ ಇಲ್ಲಿ ಮಾಡಿಕೊಡ್ತೀನಿ. ನಿಮ್ಮ ಸಿಚುವೇಶನ್ ಹೇಗಿದೆ ಅದನ್ನು ಹೇಳಿದ್ರೆ ಸೊ ಅದಕ್ಕೂ ಸಹ ಕಸ್ಟಮೈಸೇಷನ್ ಸಿಗುತ್ತೆ ಬ್ರೇಸ್ಲೆಟ್ಸಲ್ಲಿ. ಸೊ ಪೈಲ್ 2 ಅವ್ರಿಗೆ ನೋಡೋಣ ಏನೆಲ್ಲ ಚೇಂಜಸ್ ಇದೆ ಡಿಸೆಂಬರ್ ಮಂತಲ್ಲಿ ಅಂತ. ಸೊ ನಾನು ಆ ಕಾರ್ಡ್ಸ್ನ ತೊಗೊಂಡಿಲ್ಲ, ಪೈಲ್ 1 ಅವರಿಗೆ ತೊಗೊಂಡಿದ್ದು. ಓಕೆ, ಸೊ ಅನದರ್ ಕಾರ್ಡ್ ನಾನು ಬಾಟಮ್ ಆಫ್ ದ ಡೆಕ್ ತೊಗೋತೀನಿ. ದ ಸ್ಟಾರ್ ಕಾರ್ಡ್ ಇದೆ. ಫಸ್ಟ್ ಇದು ಜೋಡಿಸ್ಕೊಬೇಡ. ಓಕೆ, ಸೋ ಮೆನಿ ಬ್ಯೂಟಿಫುಲ್ ಕಾರ್ಡ್ಸ್. ಸೊ ಡಿಸೆಂಬರ್ ಮಂತಲ್ಲಿ ತುಂಬ ಹ್ಯಾಪಿ ಮೂಮೆಂಟ್ಸ್ನ ನೀವು ನೋಡ್ತೀರಾ. ದ ಲವರ್ಸ್ ಕಾರ್ಡ್ ಇದೆ, ಬಟ್ ಒಂದು ಡಿಸೆಂಬರ್ 15th ಅಥವಾ ಡಿಸೆಂಬರ್ 5th, ಸೊ ಮಲ್ಟಿಪಲ್ಸ್ ಆಫ್ 5 ಅಂತ ಹೇಳ್ತೀನಿ. ಅದು ಬಂದು ಏನಾಗಿರುತ್ತೆ ಡಿಸೆಂಬರ್ ಮಿಡ್ವರೆಗೂ ಆಗಿರುತ್ತೆ. ಸೊ ಆ ಒಂದು ಟೈಮ್ನಲ್ಲಿ ಕೆಲವೊಂದು ನಿಮಗೆ ತುಂಬ ಹರ್ಟ್ ಆಗುವಂಥ ಸಿಚುವೇಶನ್ ಬರ್ಬೋದು, ಬಟ್ ಆ ಸಿಚುವೇಶನ್ ಎಲ್ಲ ಒಂದು ಹ್ಯಾಪಿ ಮೂಮೆಂಟ್ಸಾಗಿ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ಡೆತ್ ಕಾರ್ಡ್ ಇರೋದ್ರಿಂದ ನ್ಯೂ ಬಿಗಿನಿಂಗ್ ಅನ್ನೋದು ಬರುತ್ತೆ. ಯಾರಾದರೂ ಹೊಸ ಪರ್ಸನ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ಡೆಫಿನೆಟ್ಲಿ ಒಂದು ನ್ಯೂ ಪರ್ಸನ್ ನಿಮ್ಮ ಲೈಫಿಗೆ ಎಂಟ್ರಿ ಆಗುವಂಥ ಚಾನ್ಸಸ್ ಇದೆ. ಡಿಸೆಂಬರ್ 15th ಆನ್ವರ್ಡ್ಸ್ ಆಗಿರ್ಬೋದು, ಅಥವಾ ಡಿಸೆಂಬರ್ 10th ಆರ್ ಡಿಸೆಂಬರ್ 5th. ಸೊ ಈ ರೀತಿ 5 ಅಂತ ತೊಗೋಬೋದು. ಒಂದು ನ್ಯೂ ಬಿಗಿನಿಂಗನ್ನು ಸ್ಟಾರ್ಟ್ ಮಾಡ್ತೀರಾ ನೀವು. ಆ್ಯಂಡ್ ಮ್ಯಾರೇಜ್ ಆಗ್ತಾ ಇರೋರು ಡೆಫಿನೆಟ್ಲಿ ಇಲ್ಲಿ ನೀವು ಯಾರನ್ನ ಮದುವೆ ಆಗಬೇಕು ಅಂದ್ಕೊಳ್ತಾ ಇದ್ದೀರಾ ಅವ್ರನ್ನ ಸಹ ಇಲ್ಲಿ ನೀವು ಮದುವೆ ಆಗ್ಬೋದು. ಸೊ ನಿಮಗೆ ಅವರು ರೈಟ್ ಪರ್ಸನ್ ಅಂತ ಹೇಳ್ಬೋದು. ರೈಟ್ ಪರ್ಸನ್ ಜೊತೆ ನಿಮ್ಮ ಮ್ಯಾರೇಜ್ ಫಿಕ್ಸ್ ಆಗಿರ್ಬೋದು. ಅದು ಅರೇಂಜ್ ಆಗಿರಲಿ ಅಥವಾ ಲವ್ ಮ್ಯಾರೇಜ್, ನೀವು ಮದುವೆ ಆಗಬೇಕು ಅಂತ ಇಬ್ಬರು ಸಹ ಡಿಸೈಡ್ ಮಾಡ್ತಿದ್ರೆ ಸೊ ಎಲ್ಲವೂ ಸಹ ಒಂದು ಯಾವುದೇ ಅಡೆತಡೆಗಳು ಇಲ್ಲದೆ ತುಂಬ ಬ್ಯೂಟಿಫುಲ್ ಮೂಮೆಂಟ್ಸಿಂದ ಅದನ್ನು ಕ್ರಿಯೇಟ್ ಮಾಡ್ಕೊಳ್ತೀರಾ ಆ್ಯಂಡ್ ಕ್ಯಾಪ್ಚರ್ ಮಾಡ್ಕೊಳ್ತೀರಾ. ಡೆಫಿನೆಟ್ಲಿ ದ ಲವರ್ಸ್ ಕಾರ್ಡ್ ಇರೋದ್ರಿಂದ ನಿಮ್ಮಿಬ್ಬರ ಮಧ್ಯೆ ಕರೆಂಟ್ಲಿ ಒಂದು ಕಾಂಪ್ರಮೈಸ್ ಅನ್ನೋದು ಬರ್ತಾ ಇರ್ಬೋದು. ಏನೇ ಒಂದು ಅವ್ರ ಲೈಫಲ್ಲಿ ಆಗಿರ್ಬೋದು, ಅವ್ರ ಲೈಫಲ್ಲಿ ಅವ್ರಿಗೋಸ್ಕರ ನೀವೇನು ಕಾಂಪ್ರಮೈಸ್ ಮಾಡಬೇಕು, ಅಥವಾ ನೀವು ನಿಮ್ಮ ಲೈಫಲ್ಲಿ ಅವ್ರು ಏನು ನಿಮಗೆ ಕಾಂಪ್ರಮೈಸ್ ಮಾಡಬೇಕು, ಅದೆಲ್ಲ ಅವ್ರಿಗೂ ಸಹ ಅರ್ಥ ಆಗ್ತಾ ಇದೆ. ಡೆಫಿನೆಟ್ಲಿ ಅವರು ಒಂದು ಕಾಂಪ್ರಮೈಸ್ ಮುಖಾಂತರ, ಒಂದು ನ್ಯೂ ಬಿಗಿನಿಂಗ್ ಮುಖಾಂತರ ಒಂದು ಹೊಸ ವ್ಯಕ್ತಿಯಾಗಿಯೇ ನಿಮಗೆ ಅವರು ಕಾಣಿಸ್ಬೋದು. ಆ್ಯಂಡ್ ಆಲ್ರೆಡಿ ಅವ್ರು ನಿಮಗೆ ಕಾಣಿಸ್ತಾ ಇರ್ಬೋದು. ಕೆಲವೊಬ್ಬರಿಗೆ ಒಂದು ಮೆಚುರಿಟಿ ಅನ್ನೋದು ಬರ್ತಾ ಇದೆ ಅವರಿಗೆ. ಯಾವುದೇ ಒಂದು ಡಿಸಿಷನ್ಸ್ ಆಗಿರ್ಬೋದು, ಯಾವುದೇ ಸಿಚುವೇಶನ್ಸ್ ಆಗಿರ್ಬೋದು, ಅವ್ರು ಹ್ಯಾಂಡಲ್ ಮಾಡೋ ರೀತಿ ಎಲ್ಲ ಬದಲಾಗಿರ್ಬೋದು. ಡೆಫಿನೆಟ್ಲಿ ನೀವು ಕೆಲವೊಂದು ಬಾರಿ ಅರ್ಥ ಮಾಡ್ಕೊಂಡಿಲ್ಲ. ಇಲ್ಲಿ ಕೆಲವೊಬ್ಬರು ನೀವೇ ಬ್ರೇಕಪ್ ಮಾಡಿಕೊಂಡು ಸಹ ನೀವೇ ವಿಡಿಯೋ ನೋಡ್ತಾ ಇರ್ಬೋದು. ಡೆಫಿನೆಟ್ಲಿ ಅವರು ಬದಲಾವಣೆ ಏನಾಗಿದ್ರು, ಅವರು ಯಾವ ಥರ ಬದಲಾಗಿದ್ರು ಅದನ್ನು ನೀವಿಲ್ಲಿ ಆ್ಯಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ನೀವು ಆ ಬದಲಾವಣೆನ ಇಲ್ಲಿ ಆ್ಯಕ್ಸೆಪ್ಟ್ ಮಾಡಿಲ್ಲ ಅಂತಂದರೆ ನಿಮ್ಮ ಒಂದು ಲಾಸ್ ಅಂತಲೇ ಹೇಳ್ಬೋದು ಅದನ್ನು. ಬಿಕಾಸ್ ಈ ಟೈಮಲ್ಲಿ ಈ ಪರ್ಸನ್ ಕಂಪ್ಲೀಟ್ಲಿ ಅವ್ರು ಏನೆಲ್ಲ ಪಾಸ್ಟ್ನಲ್ಲಿ ಅವ್ರು ಏನೆಲ್ಲ ಮಿಸ್ಟೇಕ್ಸ್ ಮಾಡಿದರು ಅದನ್ನೆಲ್ಲ ಸಹ ಚೇಂಜಸ್ ಮಾಡಿಕೊಂಡು ಇಲ್ಲಿ ನಿಮಗೋಸ್ಕರ ಅವರು ಚೇಂಜ್ ಆಗಿದ್ದಾರೆ ಆ್ಯಂಡ್ ನಿಮಗೋಸ್ಕರ ಕಾಂಪ್ರಮೈಸ್ ಮಾಡ್ಕೊಂಡಿದ್ದಾರೆ. ಡೆಫಿನೆಟ್ಲಿ ದ ಲವರ್ಸ್ ಕಾರ್ಡಲ್ಲಿ ಇರೋದ್ರಿಂದ ಈ ಪರ್ಸನ್ ತುಂಬ ರೈಟ್ ವ್ಯಕ್ತಿ ಆಗಿದ್ದರು. ಎಲ್ಲೋ ಒಂದು ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಿಂದ ನೀವು ಅವ್ರನ್ನ ದೂರ ಮಾಡ್ಕೊಂಡಿದ್ರೆ ಡೆಫಿನೆಟ್ಲಿ ಆ ಒಂದು ಮಿಸ್ಟೇಕ್ಸ್ನ ನೀವು ಮಾಡಬೇಡಿ ಅಂತ ಹೇಳ್ತೀನಿ.
ಪೇಜ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ, ಹಾಗೆ ಇಲ್ಲಿ ದ ಲವರ್ಸ್ ಕಾರ್ಡ್ ಆ್ಯಂಡ್ ದ ಸ್ಟಾರ್ ಕಾರ್ಡ್ ಇರೋದ್ರಿಂದ ಈ ವ್ಯಕ್ತಿ ತುಂಬ ಲಾಯಲ್ ಅಂತ ಹೇಳ್ಬೋದು. ಆ್ಯಂಡ್ ಒಬ್ಬ ವ್ಯಕ್ತಿಗೆ ಅವರು ಲಾಯಲ್ ಆಗಿರ್ತಾರೆ. ಆ್ಯಂಡ್ ಅದರ್ವೈಸ್ ಇವ್ರಿಗೆ ಕರಿಯರ್ ಕಡೆ ತುಂಬ ಗೋಲ್ಸ್ ಇದ್ದಾವೆ. ಕರಿಯರ್ ಕಡೆ ಅವ್ರು ತುಂಬ ಆ್ಯಂಬಿಷಿಯಸ್ ಆಗಿ ಇರ್ತಾರೆ. ಆ್ಯಂಡ್ ಅವ್ರಿಗೆ ಅವ್ರ ಲೈಫಲ್ಲಿ ಒಂದು ಮನಿ ಏನು ಬೇಕಾಗಿದೆ, ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಏನು ಬೇಕಾಗಿರುತ್ತೆ ಎನಿ ಟೈಮ್, ಅದ್ರ ಕಡೆಗೆ ಅವ್ರು ಫೋಕಸ್ ಮಾಡಿರ್ತಾರೆ. ಬಟ್ ಅದರ್ವೈಸ್ ಇಲ್ಲಿ ಅವ್ರ ಕಡೆಯಿಂದ ಚೀಟಿಂಗ್ ಆಗಲಿ, ಯಾವುದೇ ಯಾವುದೇ ಥರದ ಬೇರೆ ಥರ ನಿಮಗೆ ಹರ್ಟ್ ಮಾಡೋದಾಗಲಿ, ಅಫ್ಕೋರ್ಸ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ತುಂಬ ಕಾನ್ಫ್ಲಿಕ್ಟ್ಸ್ ಆಗಿರ್ಬೋದು, ಬೇರೆ ಬೇರೆ ವಿಷಯಗಳಿಗೆ, ಅಥವಾ ಫ್ಯಾಮಿಲಿ ಏನೆಲ್ಲ ಇರುತ್ತೆ ಅದ್ರ ಮುಖಾಂತರ, ಅದ್ರ ಪ್ರಕಾರ ನಿಮಗೆ ಇಲ್ಲಿ ಒಂದು ಕಾನ್ಫ್ಲಿಕ್ಟ್ಸ್ ಅನ್ನೋದು ನಡೆದಿರ್ಬೋದು. ಬಟ್ ಅದರ್ವೈಸ್ ಈ ವ್ಯಕ್ತಿ ತುಂಬ ಲಾಯಲ್ ಅಂತ ಹೇಳ್ತೀನಿ. ಆ್ಯಂಡ್ ತುಂಬ ಚೆನ್ನಾಗಿರ್ತಾರೆ. ಈಗ ಆಲ್ರೆಡಿ ಅವರು ಚೇಂಜ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಅವರು ತುಂಬ ಒಂದು ಹೊಸ ವ್ಯಕ್ತಿಯಾಗಿಯೇ ಬರ್ಬೋದು. ನೀವೇನು ಎಕ್ಸ್ಪೆಕ್ಟ್ ಮಾಡಿದ್ರಿ ಪಾಸ್ಟಲ್ಲಿ ಅವ್ರ ಕಡೆಯಿಂದ, ಆಗ ಕೆಲವೊಂದು ಮಿಸ್ಟೇಕ್ಸ್ ಅವ್ರ ಕಡೆಯಿಂದ ಆಗಿರ್ಬೋದು. ಕರೆಂಟ್ಲಿ ಅವರು ಚೇಂಜ್ ಆಗಿದ್ದಾರೆ ಅಂತ ಹೇಳ್ತೀನಿ. 9 ಆಫ್ ಸಾರ್ಟ್ಸ್ ಇರೋದ್ರಿಂದ ಡೆಫಿನೆಟ್ಲಿ ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ, ನಾನು ಇಷ್ಟೆಲ್ಲ ಮಾಡಿದ್ರೂ ಸಹ ಅವರು ನನಗೆ ಯಾವುದೇ ಪಾಸಿಟಿವ್ ಆಗಿ ಏನೂ ಹೇಳಿಲ್ವಲ್ಲ, ನಾನು ಇಷ್ಟೆಲ್ಲ ಬದಲಾಗಿದ್ದು ವೇಸ್ಟ್ ಆಗೋಯ್ತಾ, ಬಟ್ ನಾನು ಲಾಯಲ್ ಆಗಿದ್ದೆ, ನಾನು ಯಾವುದೇ ಮೋಸ ಮಾಡಿರಲಿಲ್ಲ ಅವರಿಗೆ. ಏನೋ ಒಂದು ಜಗಳ ಆಗಿತ್ತು, ನೀವು ಮಾತುಗಳಾಡಿದ್ದೀರಾ, ಅವ್ರ ಕಡೆಯಿಂದ ಮಾತುಗಳು ಬಂದಿದೆ. ಬಟ್ ಚೀಟಿಂಗ್ ಅನ್ನೋದು ಇಲ್ಲಿ ಅವ್ರ ಕಡೆಯಿಂದ ಇರಲಿಲ್ಲ. ಬಟ್ ನೀವು ಬೇರೆ ಪರ್ಸನ್ಗೋಸ್ಕರ ಇಲ್ಲಿ ನೋಡ್ತಾ ಇರ್ಬೋದು, ಅಥವಾ ಹೊಸ ವ್ಯಕ್ತಿ ನಿಮ್ಮ ಲೈಫಲ್ಲಿ ಆಲ್ರೆಡಿ ಎಂಟ್ರಿ ಆಗಿರ್ಬೋದು, ಅಥವಾ ಈ ಒಂದು ಡಿಸೆಂಬರ್ ಮಂತ್ ಮಿಡ್ ವೀಕಲ್ಲಿ ಏನಿದೆ ಆವಾಗ ಎಂಟ್ರಿ ಆಗುವಂಥ ಚಾನ್ಸಸ್ ಇದೆ. ಬಟ್ ಈ ಪರ್ಸನ್ ಚೇಂಜ್ ಆಗಿದ್ದು, ಲಾಯಲ್ ಆಗಿರೋದು, ಅದೆಲ್ಲ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಅಷ್ಟು ಲಾಯಲ್ ಆಗಿದ್ದೆ ಅನ್ನೋ ಒಂದು ಯೋಚನೆ ಅವರು ತುಂಬ ಮಾಡ್ತಾ ಇದ್ದಾರೆ. ಸ್ಟಾರ್ ಕಾರ್ಡ್ ಇರೋದ್ರಿಂದ ಒಂದು ಫುಲ್ಫಿಲ್ಮೆಂಟ್ ಅನ್ನೋದನ್ನ ನೋಡ್ತಾ ಇದ್ರು ನೀವು ಅವ್ರ ಜೊತೆಗಿದ್ದಾಗ. ಬಟ್ ಕರೆಂಟ್ಲಿ ಅವ್ರಿಗೆ ಅದೇ ಒಂದು ಯೋಚನೆ ಆಗಿದೆ, ಈ ರಿಲೇಷನ್ಶಿಪ್ ಮುಂದೆ ಸರಿ ಹೋಗುತ್ತಾ ಇಲ್ವಾ ಅನ್ನೋ ಒಂದು ಯೋಚನೆ ಅವ್ರಿಗೆ ತುಂಬ ಕಾಡ್ತಾ ಇದೆ. ಆ್ಯಂಡ್ ಆಲ್ಸೋ ಯಾರೆಲ್ಲ ಮ್ಯಾರೇಜ್ಗೋಸ್ಕರ ನೋಡ್ತಾ ಇದ್ದೀರಾ, ಡೆಫಿನೆಟ್ಲಿ ಮ್ಯಾರೇಜ್ ಅನ್ನೋದು ಆಗುತ್ತೆ. ಒಂದು ಹ್ಯಾಪಿ ಫ್ಯಾಮಿಲಿ. ಓಕೆ, ಈ ಒಂದು ರೀಡಿಂಗ್ ಒಂದು ಪೈಲ್ 2 ಅವ್ರಿಗೆ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಪೈಲ್ 2 ಚೂಸ್ ಮಾಡಿದಿರಿ ಆ್ಯಂಡ್ ಗೈಡೆನ್ಸ್ನ ಪಡ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕಾದಲ್ಲಿ 2025 ಬಗ್ಗೆ ತಿಳ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದಲ್ಲಿ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ, ಅದಕ್ಕೆ ನೀವು ವಾಟ್ಸಪ್ ಮಾಡಬಹುದು. ಇಂಟ್ರೆಸ್ಟ್ ಇರೋರು ಮಾತ್ರ ಮೆಸೇಜ್ ಮಾಡಿ, ಅನ್ನೆಸೆಸರಿ ಮೆಸೇಜ್ ಮಾಡಬೇಡಿ. ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.